ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಸೋರೆಕಾಯಿಂದ ಒಂದು ಮಜ್ಜಿಗೆ ಹುಳಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮಧ್ಯಾಹ್ನ ಟೈಮಲ್ಲಿ ಬಿಸಿ ಬಿಸಿಯಾಗಿ ರೈಸಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸಿಂಪಲಾಗಿ ಮಧ್ಯಾಹ್ನ ಲಂಚಿಗೆ, ರೈಸಿಗೆ ಮತ್ತು ಸೈಡ್ಸಲ್ಲಿ ಏನಾದರೂ ಹಪ್ಪಳ ಒಂದು ಸಿಂಪಲಾಗಿ ಮಾಡಿಕೊಂಡ್ರು ಸಹ ಸಾಕು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಸೋರೆಕಾಯಿ ಬರುತ್ತೆ ನೋಡಿ, ಅದನ್ನು ಪೂರ್ತಿಯಾಗಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಚಿಕ್ಕ ಸೋರೆಕಾಯಿ, ದೊಡ್ಡದು ಬಂದರೆ ಒಂದು ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ನಾನು ನೀಟಾಗಿ ಪೀಸಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು ಬೌಲಷ್ಟು ಇದಕ್ಕೆ ಮೊಸರು ಬೇಕಾಗುತ್ತೆ. ನಂತರ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3-4 ಸ್ಪೂನಷ್ಟು ತೆಂಗಿನ ತುರಿಯನ್ನು ತೊಗೊಬೇಕು. ನಂತರ ಇದಕ್ಕೆ ಒಂದು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಪದಾರ್ಥಗಳು ಸಾಕಾಗುತ್ತೆ. ಜೊತೆಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಜೀರಿಗೆ, ಉಪ್ಪು, ಸಾಸಿವೆ, ಎಣ್ಣೆ, ಅರಿಶಿನ ಪುಡಿ, ಒಣಮೆಣಸಿನ್ಕಾಯಿ ಮತ್ತು ರುಬ್ಲಿಕ್ಕೆ ಹಸಿರು ಮೆಣಸಿನ್ಕಾಯಿಯನ್ನು ಸಹ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಸೋರೆಕಾಯಿನ ಬೇಯಲಿಕ್ಕೆ ಇಟ್ಕೊತಿದ್ದೀನಿ. ಕುಕ್ಕರ್ನಲ್ಲಾದರೂ ಬೇಯಿಸ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕ್ಬಿಟ್ಟಾದರೂ ಬೇಯಿಸ್ಕೊಳ್ಬೋದು. ನಾನಿಲ್ಲೊಂದು ಬಾಣಲಿಗೆ 1-2 ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಕಟ್ ಮಾಡಿರುವಂತಹ ಸೋರೆಕಾಯನ್ನು ಸೇರಿಸ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಸಹ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ. ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಬೇಕು. ಪೂರ್ತಿಯಾಗಿ ಸಣ್ಣದಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ನೋಡಿ ಇದನ್ನು ಚೆಕ್ ಮಾಡಿಬಿಟ್ಟು ನೋಡ್ಕೊಳ್ಬೇಕು. ಮುಕ್ಕಾಲಷ್ಟು ಬೆಂದಿದ್ರೆ ಸಾಕಾಗುತ್ತೆ, ಮತ್ತೆ ಬೇಯುತ್ತಲ್ವ ಅದರಿಂದ. ಈಗ ನೀಟಾಗಿ ಅದು ಬೆಂದಿದೆ ನೋಡಿ. ನಾನು ನೀಟಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ. 2 ಗ್ಲಾಸಷ್ಟು ನೀರಿದ್ದು 1 ಗ್ಲಾಸಷ್ಟು ಆಗಿದೆ. ಈಗ ಅದಕ್ಕೆ ನಾವೇನು ರುಬ್ಬಿದ್ದೀವಿ ನೋಡಿ ಮಸಾಲ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಬೇಕು. ಈಗ ನೋಡಿ ಮತ್ತೆ ನಾನಿಲ್ಲಿ ಅದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಗ್ಲಾಸಷ್ಟು ಮೊಸರನ್ನು ಹಾಕ್ಬಿಟ್ಟು ಅದನ್ನು ಬೀಟ್ ಮಾಡ್ಕೊತಾ, ಅಂದರೆ ಲೈಟಾಗಿ ಅದನ್ನು ಟರ್ನ್ ಮಾಡಿಕೊಂಡು ಅಷ್ಟೇ ಇಟ್ಕೊಂಡಿದ್ದೀನಿ. ನಂತರ ಸಾಂಬಾರಿಗೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಗ್ರೈಂಡ್ ಮಾಡಿರುವಂತಹ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಊಟ ಮಾಡೋ ಟೈಮಲ್ಲಾದರೂ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಈ ರೀತಿನಾದರೂ ಸಾಂಬಾರಿಗೆ ಸೇರಿಸ್ಬಿಟ್ಟು ಬಿಡ್ಬೋದು. ನಂತರ ಸಾಂಬಾರನ್ನ ಕುದಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನೋಡಿ ಮತ್ತೆ ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋಬೇಕು. ಒಗ್ಗರಣೆ ಹಾಕಲಿಕ್ಕೆ ಒಂದು ಬಾಣಲಿಗೆ 3-4 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಒಣಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಈಗ ಅದನ್ನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಈಗ ಸಾಂಬಾರನ್ನ ಬಿಸಿ ಬೇಕಿದ್ರೂ ಮಾಡ್ಕೊಳ್ಬೋದು. ಈಗ ರುಚಿಯಾದಂತಹ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ. ಇದನ್ನು ಸೋರೆಕಾಯಿ ಎಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರು ಸೌತೆಕಾಯಿ ಬರುತ್ತೆ ನೋಡಿ, ಅದರಲ್ಲಿ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.